ಮುಖಿಯರು ಎಂದ್ರೆ ಭಿಕ್ಷೆ ಬೇಡ್ತಾರೆ, ಟ್ರಾಫಿಕ್ ರಸ್ತೆಗಳಲ್ಲಿ ವಸೂಲಿ ಮಾಡ್ತಾರೆ ಎಂದು ಅವರನ್ನ ಜನರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಇನ್ನು ಇದರ ಮಧ್ಯೆಯೂ ಮಂಗಳಮುಖಿಯೊಬ್ಬರು ವಿಶ್ವವಿದ್ಯಾನಿಲಯವೊಂದರ ಅರೆಕಾಲಿಕ ಪ್ರಾಧ್ಯಾಪಕಿಯಾಗಿ ನೇಮಕಗೊಂಡಿದ್ದಾರೆ. ಆ ಮೂಲಕ ಶಿಕ್ಷಣದ ಬಲ ಹೊಂದಿದ್ದಾರೆ. ಬದುಕಿನ ಅನೇಕ ಸಂಕಷ್ಟಗಳ ಹಾದಿಯನ್ನ ಸಲೀಸಾಗಿ ದಾಟಬಹುದು ಎನ್ನುವುದನ್ನ ಸಾಬೀತುಗೊಳಿಸಿದ್ದಾರೆ. ಅರೆ, ಯಾರು ಈ ಲಿಂಗತ್ವ ಅಲ್ಪಸಂಖ್ಯಾತರು? ಆಕೆಯ ಹಿನ್ನೆಲೆ ಏನು? ಅವರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲ ಬಾರಿಗೆ ಟೀಚಿಂಗ್ ಮೆಟ್ಟಿಲೇರಿದ ಲಿಂಗತ್ವ ಅಲ್ಪಸಂಖ್ಯಾತೆ. ಲಿಂಗತ್ವ ಅಲ್ಪಸಂಖ್ಯಾತೆ ರೇಣುಕಾ ಪೂಜಾರಿ ಪಾಠಕ್ಕೆ ಸ್ಟೂಡೆಂಟ್ಸ್ ಫಿದಾ. ಹೀಗೆ ಕೈಯಲ್ಲಿ ಕನ್ನಡ ಪುಸ್ತಕ ಹಿಡಿದು ಕನ್ನಡ ಕ್ಲಾಸ್ ರೂಮ್ಗೆ ಬಂದು ಪಾಠ ಮಾಡ್ತಾ ಇರುವ ಲಿಂಗತ್ವ ಅಲ್ಪಸಂಖ್ಯಾತೆ ರೇಣುಕಾ ಪೂಜಾರಿ. ಹೌದು, ಗಣಿನಾಡು ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದ ರೇಣುಕಾ ಪೂಜಾರಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದ ಕನ್ನಡ ಪ್ರಾಧ್ಯಾಪಕಿಯಾಗಿ ಈಗ ಸೇವೆಯನ್ನ ಆರಂಭಿಸಿದ್ದಾರೆ. ಲಿಂಗತ್ವ ಅಲ್ಪಸಂಖ್ಯಾತೆಯೊಬ್ಬರು ವಿಶ್ವವಿದ್ಯಾಲಯವೊಂದರಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆ ಮಾಡಲು ಅವಕಾಶ ಪಡೆದುಕೊಂಡಿರೋದು ರಾಜ್ಯದಲ್ಲಿ ಇದೇ ಮೊದಲು. ಶಿಕ್ಷಕರಾಗಿ ವಿವಿಧ ಶಾಲೆಗಳಲ್ಲಿ 3 ಲಿಂಗತ್ವ ಅಲ್ಪಸಂಖ್ಯಾತರು ರಾಜ್ಯದ ವಿವಿಧೆಡೆ ಸೇವೆ ಸಲ್ಲಿಸ್ತಾ ಇರೋದಾದ್ರೂ ಉನ್ನತ ಶಿಕ್ಷಣ ಪಡೆದು ವಿವಿಯಲ್ಲಿ ಪ್ರಾಧ್ಯಾಪಕಿಯಾಗಿದ್ದು ಇದೇ ಪ್ರಥಮ. ರೇಣುಕಾ ಪೂಜಾರಿ ಅವರ ಹಿಂದಿನ ಹೆಸರು ಮಲ್ಲೇಶ್ ಕೆ. ಮೂಲತಃ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದವರು. ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಹುಟ್ಟೂರಿನಲ್ಲಿಯೇ ಪೂರ್ಣಗೊಳಿಸಿ ಪದವಿ ಪೂರ್ವ ಶಿಕ್ಷಣವನ್ನ ಬಳ್ಳಾರಿಯ ಸರ್ಕಾರಿ ಮುನ್ಸಿಪಲ್ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ದಾರೆ. ಪದವಿ ಶಿಕ್ಷಣವನ್ನ ಕುರುಗೋಡಿನಲ್ಲಿ ಹಾಗೂ ಸ್ನಾತಕೋತ್ತರ ಪದವಿಯನ್ನ ಎಂಎ ಕನ್ನಡದಲ್ಲಿ ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣದೇವರಾಯ ವಿವಿಯಲ್ಲಿ ಅಭ್ಯಾಸ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ ಸರ್. ನಾನು ಈ ಅವಕಾಶನ ಸದುಪಯೋಗ ಪಡಿಸ್ಕೊತೀನಿ. ಮತ್ತಷ್ಟು ಪರಿಶ್ರಮ ಹಾಕಿ ಮತ್ತೊಂದು ಸಾಧನೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀನಿ. ವಿಶ್ವವಿದ್ಯಾಲಯಕ್ಕೆ ಒಳ್ಳೆ ಕೀರ್ತಿ ತರ್ತೇನೆ ಸರ್. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ಸ್ ನರೇಶ್ ಇರ್ಬೋದು, ರೇಣುಕಾ ನನ್ನ ತಂಗಿಯವರು, ಮತ್ತು ನಮ್ಮ ಗುರುಗಳ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ರವೀಂದ್ರ ಸರ್ ಅಂತ ಹೇಳಿದ್ದಾರೆ ಸರ್ ಒಬ್ಬರು. ಅವರ ಪ್ರೋತ್ಸಾಹ, ನನಗೆ ಅವ್ರು ಕಲಿಸಿದಂಥ ಅಕ್ಷರಗಳು ಇವತ್ತು ಈ ಸ್ಥಾನದಲ್ಲಿ ತಂದು ನಿಂದ್ರಿಸಿದೆ ಸರ್. ಅವ್ರಿಗೂ ಎಲ್ಲರಿಗೂ ಕೂಡ ನನ್ನ ತಾಯಿ ತಂದೆಗೆ, ನನ್ನ ತಮ್ಮಗೆ, ನನ್ನ ಬಂಧು ಬಳಗಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯ ಹೆಸರು ತರ್ತೇನೆ ಸರ್. ಪ್ರಮುಖವಾಗಿ ನನಗೆ ಜಾಬ್ ಸಿಗ್ಲಾರ್ದಂಥ ಸಮಸ್ಯೆ ಸರ್. ನಾನು ವಿದ್ಯಾರ್ಹತೆಗೆ ಎಲ್ಲೂ ಅವಕಾಶ ಸಿಗಲಿಲ್ಲ. ಮಂಗಳಮುಖಿ ಅಂತೇಳಿ ಕಡೆಗಣಿಸಿದ್ರು. ಮಂಗಳಮುಖಿಯಲ್ಲೂ ಕೂಡ ಒಂದು ವಿದ್ಯಾರ್ಹತೆ ಇದೆ, ಅವ್ರಿಗೆ ಅವಕಾಶ ಕೊಡಬೇಕಂತೇಳಿ ಯಾರು ಅವಕಾಶ ಕೊಡಲಿಲ್ಲ. ಅದು ನನಗೆ ಭಾಳ ನೋವಿದೆ. ಇವತ್ತು ಆ ನೋವನ್ನು ಮರೆಮಾಚಿದೆ ಸರ್ ಈ ನನಗೊಂದು ಸ್ಥಾನ. ದೀಕ್ಷೆ 2017 ಏಪ್ರಿಲ್ 11 ಮಂಗಳವಾರದಂದು ತೊಗೊಂಡೆ ಸರ್. ಡಿಗ್ರಿ ಸೆಕೆಂಡ್ ಇಯರ್ ಓದ್ತಾ ಇದ್ದೆ. ಮೇ ಬಿ 4th ಸೆಮ್ ಇದ್ದೆ ಅವಾಗ. ನಂತರ ನನಗೆ ಓದಬೇಕಂತ ಅನ್ನಿಸ್ಲಿಲ್ಲ. ಡಿಗ್ರಿ ಮುಗಿಸಿ ಬಿಟ್ಬಿಟ್ಟೆ ಸರ್. ಜೀವನನೇ ಇಷ್ಟ ಅಲ್ಲ ಅಂಥೇಳಿ ಕೊರೋನಾ ಬಂದು ನನ್ನನ್ನು ಪರಿವರ್ತನೆ ಮಾಡ್ತು. ಕೊರೋನಾ ಬಂದು ಎಷ್ಟೋ ಜನಕ್ಕೆ ಹಾನಿಕರ ಆಗಿದೆ, ಬಟ್ ನನಗೆ ಉಪಯೋಗಕರ ಆಗಿದೆ ಸರ್. ನನ್ನ ಜೀವನದ ಬಗ್ಗೆ ನನಗೆ ಕಣ್ತರಿಸಿ ಹೋಯಿತು ಕೊರೋನಾ. ವಿಜಯನಗರ ಶ್ರೀಕೃಷ್ಣದೇವರಾಯ ವಿವಿಯ ನೇಮಕಾತಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ 1% ಮೀಸಲಾತಿಯನ್ನ ಪಾಲಿಸುತ್ತದೆ. ನವೆಂಬರ್ 28ರಂದು ರೇಣುಕಾ ಪೂಜಾರಿ ಅವರ ಸಂದರ್ಶನವನ್ನ ಮಾಡಿದ ವಿಶ್ವವಿದ್ಯಾನಿಲಯದ ಕುಲಪತಿ ಮುನಿರಾಜು ಮತ್ತು ಕುಲಸಚಿವ ರುದ್ರೇಶ್ ಅವರು ಹುದ್ದೆ ನೀಡಲು ನಿರ್ಧರಿಸಿದ್ರು. ಮೀಸಲಾತಿ ಇದ್ದರೂ ರೇಣುಕಾ ತಮ್ಮ ಅರ್ಹತೆ ಆಧಾರದ ಮೇಲೆ ನೌಕರಿ ಪಡೆದಿದ್ದಾರೆ. ಈ ವಿಶ್ವವಿದ್ಯಾಲಯದಲ್ಲೇ 2020-22ರ ಅವಧಿಯಲ್ಲಿ ಕನ್ನಡ ಎಂಎ ಮಾಡಿದ್ರು. ಅವರ ಶಿಕ್ಷಣಕ್ಕೆ ಇಂಗ್ಲಿಷ್ ವಿಭಾಗದ ರಾಬರ್ಟ್ ಜೋಸ್ ಎಂಬುವರು ಆರ್ಥಿಕ ನೆರವು ನೀಡಿದ್ರು ಎಂದು ವಿಎಸ್ಕೆ ವಿವಿಯ ಕುಲಪತಿ ಮುನಿರಾಜು ತಿಳಿಸಿದ್ರು. ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ. ನಮ್ಮ ವಿಶ್ವವಿದ್ಯಾಲಯದ ಇದರಲ್ಲಿ ನಮ್ಮ UGC ನಾಮ್ಸ್ ಪ್ರಕಾರ ಮಾರ್ಕ್ಸನ್ನು ಫ್ರ್ಯಾಕ್ಷನ್ ಇದೆ. ಆ ಫ್ರ್ಯಾಕ್ಷನ್ ಪ್ರಕಾರ ಎಲ್ಲ ಕೊಟ್ಕೊಂಡು ಬಂದಾಗ ಸಿ ಈಸ್ ಆಲ್ಸೋ ಕಮಿಂಗ್ ಅನ್ ಎ ಮೆರಿಟ್. ಸುಮಾರು ನಾವು 30 ಜನ ಅಪ್ಲೈ ಮಾಡಿದ್ರು. 30 ಜನದಲ್ಲಿನೂ ಸಿ ಈಸ್ ಒನ್ ಆಫ್ ದ ಕಾಂಪಿಟೇಟರ್. ಆ ಕಾಂಪಿಟೇಟರ್ ಆಗಿರೋದ್ರಿಂದ ನಾವು ಸೆಲೆಕ್ಟ್ ಮಾಡಿದ್ದೀರವೇನ, ಕಾಂಪಿಟೇಟರ್ ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಮತ್ತು ನಾವು ಏನು ಮಾಡಿದ್ರಿ, ನಮಗೆ ಏನನ್ನಿಸ್ತದ್ದು, ಒಂದು ತೃತೀಯ ಲಿಂಗವನ್ನು, ಸಮಾಜಮುಖಿ ಆಗಿರ್ತಕ್ಕಂಥ ಒಂದು ಹೆಣ್ಣು ಮಗಳನ್ನು ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡೋಕ್ಕೆ ಆದಾಗ ಅಲ್ಲಿ ಏನು ನಮ್ಮ ಡಿಸ್ಟರ್ಬೆನ್ಸ್ ಇದೆ, ಅಂತರ, ಮಕ್ಕಳು ಮತ್ತು ತೃತೀಯ ಲಿಂಗ ಮತ್ತು ನಮ್ಮ ಮುಂದೆ ಏನು ಅಂತರ ಇದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಮುಂದೆ ಅವರು ನಮ್ಮ ಥರ ಮಾನವರು, ಅವರು ಮಾನವೀಯತೆ ಇದೆ ಅವ್ರಿಗೂ, ಅವರು ಒಳ್ಳೆ ಅವ್ರಿಗೊಂದು ಅಪರ್ಚುನಿಟಿ ಕೊಟ್ಟರೆ ಅವರು ಚೆನ್ನಾಗಿ ಬೆಳೆಯಬಲ್ಲರು. ಈ ಥರ ಭಿಕ್ಷಾಟನೆ ಇಂಥೆಲ್ಲ ಬಿಟ್ಟು ಮತ್ತು ಒಂದು ಸಮಾಜಮುಖಿಯ ಕಾರ್ಯಕ್ಕೆ ಅವರು ಮುಂದೆ ಬರ್ಬೋದು ಅನ್ನೋದು ನಮ್ಮ ಅನಿಸಿಕೆ ಆಗಿದೆ. ಅದರಿಂದ ನಾವು ಅವರನ್ನು ಕನ್ಸಿಡರ್
ಲಿಂಗತ್ವ ಅಲ್ಪಸಂಖ್ಯಾತೆ ರೇಣುಕಾ ಪೂಜಾರಿ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದ ಅರೆಕಾಲಿಕ ಸಹಾಯಕ ಪ್ರಾಧ್ಯಾಪಕಿಯಾಗಿ ನೇಮಕಗೊಳ್ಳಲು ಬಳ್ಳಾರಿ ವಿಶ್ವವಿದ್ಯಾನಿಲಯದ ಕುಲಸಚಿವ ಎಸ್ಎನ್ ರುದ್ರೇಶ್ ಕಾರಣವಾಗಿದ್ರು. ಪಿಜಿ ಸೆಂಟರ್ನಲ್ಲಿರುವ ಖಾಲಿ ಹುದ್ದೆಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿ ಪ್ರೋತ್ಸಾಹಿಸಿದ್ದಾರೆ. ರೇಣುಕಾ ನಂತರದ ಬ್ಯಾಚ್ನಿಂದ ಬಳ್ಳಾರಿ ವಿಶ್ವವಿದ್ಯಾನಿಲಯದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು, ಪೌರ ಕಾರ್ಮಿಕರ ಮಕ್ಕಳು, ಅಂಗವಿಕಲರಿಗೆ ಉಚಿತ ಶಿಕ್ಷಣ ನೀಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ವಿವಿಯ ಕುಲಸಚಿವ ರುದ್ರೇಶ್ ತಿಳಿಸಿದ್ರು. ಈ ಹಿಂದೆ ಫೆಬ್ರವರಿ ತಿಂಗಳಿಗಿಂತ ಮುಂಚೆ ಅಂದರೆ ಜನವರಿ ತಿಂಗಳಲ್ಲಿ ನಮಗೆ 24ನೇ ಇಸ್ವಿಯಲ್ಲಿ ಅಮ್ಮ ಭೇಟಿ ಮಾಡಿತ್ತು ಒಂದು UGC ವಿಚಾರದ ಸ್ಕಾಲರ್ಶಿಪ್ ವಿಚಾರದಲ್ಲಿ. ಆವಾಗ ಅಮ್ಮನ್ನು ಓದಿದ್ದನ್ನು ವಿಚಾರವನ್ನು ತಿಳ್ಕೊಂಡು ನಾನು ನಮ್ಮಲ್ಲಿ ಗೆಸ್ಟ್ ಲೆಕ್ಚರಿಗೆ ಅಪ್ಲೈ ಮಾಡಿ ಅಂತ ನಾವು ಅವರಿಗೆ ಸೂಚನೆ ಕೊಟ್ವಿ. ಮೊನ್ನೆ ತಾನೇ ಗೆಸ್ಟ್ ಲೆಕ್ಚರಿಗೆ ಅಪ್ಲೈ ಮಾಡ್ತು. ಅದಕ್ಕಿಂತ ಮುಂಚೆ ನಾವು ಸಿಂಡಿಕೇಟ್ನಲ್ಲಿ ಇಂಥವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ನಿರ್ಧಾರ ತೆಗೆದುಕೊಂಡಿದ್ವಿ ಫೆಬ್ರವರಿ ತಿಂಗಳಲ್ಲಿ. ಆ ಪ್ರಕಾರ ಅಮ್ಮ ಅಪ್ಲೈ ಮಾಡ್ತು. ಮೊನ್ನೆ ಚೆನ್ನಾಗಿ ಪಾಠ ಮಾಡ್ತು. ನಮ್ಮ ಕಮಿಟಿ ಮಂದಿ VC ನಾನಿದ್ದೆ ಮತ್ತು ಬೇರೆ ಬೇರೆ ನಮ್ಮ ಕಮಿಟಿ ಸದಸ್ಯರಿದ್ದರು. ಭಾಳ ಚೆನ್ನಾಗಿ ಪಾಠ ಮಾಡ್ತು. ಆಮೇಲೆ ತುಳಿತಕ್ಕೊಳಗಾದಂಥವ್ರು ಮತ್ತು ಎಲ್ಲೋ ಒಂದು ಕಡೆ ಸಮಾಜದ ನಿಕೃಷ್ಟತೆಗೆ ಒಳಗಾದಂಥವ್ರನ್ನ ನಾವು ಸೆಲೆಕ್ಟ್ ಮಾಡಿದಾಗ ಅವ್ರಿಗೆ ಒಂದು ರೀತಿ ಏನು ಜನ ಇರ್ತಾರೆ, ನಮ್ಮನ್ನು ಆ ಸಮಾಜ ಬೇರೆ ಥರ ನೋಡ್ತತೆ ಅನ್ನೋರಿಗೆ ಒಂದು ಆದರ್ಶಪ್ರಾಯವಾಗಿ ಅಮ್ಮ ಹೊರ ಬಂದಿದೆ ಇವತ್ತು. ವಿದ್ಯಾರ್ಥಿಗಳಿಗೂ ಸಹ ಭಾಳ ಚೆನ್ನಾಗಿ ಪಾಠ ಮಾಡ್ತಾಯಿದೆ ನಾವು ನೋಡಿದಂಗೆ. ಹಾಗಾಗಿ ಅಮ್ಮನ ಆಯ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಉನ್ನತ ಮಟ್ಟದ ಗರಿಮೆ ಅಂತಲೇ ನಾವು ಹೇಳ್ಕೋಬೋದು. ಎಲ್ಲರೂ ಅದನ್ನು ಸ್ವೀಕರಿಸಿದ್ದಾರೆ ಮತ್ತು ಪ್ರೀತಿ ಮಾಡಿದ್ದಾರೆ. ತುಂಬ ಖುಷಿ ಕೊಟ್ಟಿದೆ. ಪ್ರಾಥಮಿಕ ಶಿಕ್ಷಣದಿಂದ ಸ್ನಾತಕೋತ್ತರ ಪದವಿವರೆಗೆ ರೆಗ್ಯುಲರ್ ಆಗಿದ್ದ ರೇಣುಕಾ ಪೂಜಾರಿಯವರು ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ರು. ಪದವಿ ವಿದ್ಯಾರ್ಥಿಯಾಗಿರುವ ವೇಳೆ ದೇಹದಲ್ಲಿ ನೈಸರ್ಗಿಕ ಬದಲಾವಣೆಯಾದ ಹಿನ್ನೆಲೆ ಮಂಗಳಮುಖಿಯಾಗಿ ಬದಲಾಗಿದ್ದಾರೆ. ರೇಣುಕಾ ಅವರು ಯಲ್ಲಮ್ಮನ ದೀಕ್ಷೆ ಪಡೆದು ಜೋಗತಿಯಾಗಿದ್ದಾರೆ. ಯಲ್ಲಮ್ಮನ ದೀಕ್ಷೆ ಪಡೆದ ಕಾರಣಕ್ಕೆ ಅವರು ತಮ್ಮ ಹೆಸರನ್ನ ರೇಣುಕಾ ಎಂದು ಬದಲಿಸಿಕೊಂಡಿದ್ದಾರೆ. ಅವರ ಮೊದಲ ಹೆಸರು ಮಲ್ಲೇಶ ಕೆ ಜೋಗತಿ. ದೀಕ್ಷೆ ಪಡೆದ ಬಳಿಕ ವಾರಕ್ಕೆ ಒಮ್ಮೆಯಾದರೂ ಹಡ್ಲಿಗಿ, ಚೌಟಕಿ ಹಿಡಿದು ಭಿಕ್ಷೆ ಪಡೆಯಬೇಕಾಗತ್ತೆ. ನಮ್ಮದು ಬಡ ಕುಟುಂಬ. ತಂದೆ ಪೂಜಾರಿ ಮಲ್ಲಯ್ಯ, ತಾಯಿ ತಿಮ್ಮಪ್ಪ ಇಬ್ಬರು ಅನಕ್ಷರಸ್ಥರು. ಸಮಾಜ ಕೊಂಕು ನುಡಿದರೂ ತಂದೆ ತಾಯಿ ನನ್ನನ್ನ ದೂರ ತಳ್ಳಲಿಲ್ಲ. ಕಷ್ಟಪಟ್ಟು ಈ ಹಂತಕ್ಕೆ ಬಂದಿರುವೆ. ಬಹಳಷ್ಟು ಅವಮಾನ ಎದುರಿಸಿದರೂ ಹಲವರು ನನಗೆ ನೆರವಾಗಿದ್ದಾರೆ. ಜೋಗತಿ ಸಂಸ್ಕೃತಿ ಮತ್ತು ಚೌಡಿಕೆ ಪದಗಳ ಕುರಿತು ನಾನು PhD ಮಾಡುವ ಗುರಿ ಹೊಂದಿದ್ದೇನೆ ಎಂದು ರೇಣುಕಾ ಪೂಜಾರಿ ತಿಳಿಸಿದ್ದಾರೆ. ಅದೇ ನಮ್ಮ ಹಳ್ಳಿ ಸಂಪ್ರದಾಯದಲ್ಲಿ ವಿರೋಧ ಅನ್ನೋದೇನಿಲ್ಲ ಸರ್. ದೇವ್ರ ಭಕ್ತಿ ಅಂತೇಳಿ ನಂಬ್ತಾರೆ ಜೋಗತಿ ದೀಕ್ಷೆಯನ್ನು. ಆ ಭಕ್ತಿಪೂರ್ವಕವಾಗಿ ಮಗಾಗಿ ಹುಟ್ಟಿದ ನನ್ನ ಮಗಳಾಗಿ ಸ್ವೀಕಾರ ಮಾಡಿ ಎಲ್ಲ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್. ತಾಯಿ ತಂದೆ ಯಾವುದೇ ರೀತಿ ಆಕ್ಷೇಪಣೆ ಮಾಡಿಲ್ಲ. ಸಿಬ್ಬಂದಿಗಳಿಂದ, ವಿದ್ಯಾರ್ಥಿಗಳಿಂದ, ಅಲ್ಲಿನ ಒಂದು ಎಲ್ಲರ ಕಡೆಯಿಂದ ಸರ್, ಬೋಧಕ ಎಲ್ಲ ಸಿಬ್ಬಂದಿ ಕಡೆಯಿಂದ ನನಗೆ ಇರೋಕ್ಕೆ ಪೂರಕವಾದಂಥ ವಾತಾವರಣವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರ ಸಪೋರ್ಟ್ ಚೆನ್ನಾಗೈತೆ ಸರ್. ಅಲ್ಲಿ SSLC, PUC, ಪದವಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ 70% ಅಂಕಗಳನ್ನು ಪಡೆದಿರುವ ರೇಣುಕಾ ಪೂಜಾರಿಯವರು ವಿಶ್ವವಿದ್ಯಾನಿಲಯದ ಪೂರ್ಣಕಾಲಿಕ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಸಲ್ಲಿಸಬೇಕು. ಉತ್ತಮ ಭವಿಷ್ಯ ರೂಪಿಸಿಕೊಂಡು ಸಮಾಜಕ್ಕೆ ಮಾದರಿಯಾಗಬೇಕು ಎಂಬ ಆಸೆಯನ್ನ ಹೊತ್ತಿದ್ದಾರೆ. ನೀಟ್ ಪರೀಕ್ಷೆ ಬರೆದಿರುವ ರೇಣುಕಾ ಅವರನ್ನ UGCಯು ತೃತೀಯ ಲಿಂಗಿ ಮೀಸಲಾತಿ ಅಡಿಯಲ್ಲಿ ಪರಿಗಣಿಸಿದ್ರೆ ಇಷ್ಟೊತ್ತಿಗೆ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳ್ತಾ ಇದ್ರು. OBC ಎಂದು ಪರಿಗಣಿಸಿದ್ದರಿಂದ ನೀಟ್ ಪರೀಕ್ಷೆ ಫಲಿತಾಂಶ ನೆನೆಗುದಿಗೆ ಬಿದ್ದಿದೆ. ಇದಕ್ಕಾಗಿ ರೇಣುಕಾ ಕಳೆದ 2 ವರ್ಷಗಳಿಂದ ಹೋರಾಟ ನಡೆಸಿದ್ದಾರೆ. ಒಟ್ಟಾರೆ ರೇಣುಕಾ ಪೂಜಾರಿಯವರ ಉನ್ನತ ಶಿಕ್ಷಣದ ಕನಸುಗಳು ನನಸಾಗಲಿ ಎಂದು ಆಶಿಸೋಣ. ವೀರೇಶ್ ನಾಯಕ, ಜಿ ಕನ್ನಡ ನ್ಯೂಸ್, ಬಳ್ಳಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.